ಭಗೀರಥ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ, ಭಗೀರಥನು ತನ್ನ ಪ್ರಯತ್ನ ಮತ್ತು ಶ್ರಮ ಮತ್ತು ಧೈರ್ಯದ ಸಂಕೇತರಾಗಿದ್ದಾನೆ. ಭಗೀರಥ ಮಹರ್ಷಿಯು ತನ್ನ ಪೂರ್ವಜರ ಆತ್ಮಗಳಿಗೆ ಮೋಕ್ಷ ಸಿಗಲೆಂದು ತನ್ನ ಘೋರ ತಪಸ್ಸಿನಿಂದ ಗಂಗೆ ಮಾತೆಯನ್ನು ಸಂತೃಪ್ತಗೊಳಿಸಿ ದೇವಾನುದೇವತೆಗಳು ಆತನ ತಪಸ್ಸಿಗೆ ಯಶಸ್ಸು ಕೊಡಲೆಂದು ಗಂಗೆಯನ್ನು ಕರೆಗಿಳಿಸಿದಾಗ ಆ ಗಂಗೆಯು ತನ್ನ ಭೀಕರ ಪ್ರವಾಹದಿಂದ ಮತ್ತೆ ತಪಸ್ಸು ಮಾಡಿದಾಗ ಮಹಾದೇವನು ಆ ತಪಸ್ಸನ್ನು ಮೆಚ್ಚಿ ಗಂಗೆಯನ್ನು ತನ್ನ ಜಟಿಲದಲ್ಲಿ ಇಟ್ಟುಕೊಂಡು ನಿಧಾನವಾಗಿ ಭೂಮಿಗೆ ಇಳಿಸುತ್ತಾನೆ. ಇದು ಪುರಾಣ ಪ್ರಕಾರ ಒಂದು ಭಗೀರಥ ಮಹರ್ಷಿಯ ಹಿನ್ನೆಲೆ. ಅದರ ಜೊತೆಗೆ ಭಗೀರಥನು ತನ್ನ ಕಠಿಣ ಪರಿಶ್ರಮ ಹಾಗೂ ತನ್ನ ಒಂದು ಧೈರ್ಯದ ಸಂಕೇತ ಆಗಿರ್ತಕ್ಕಂಥ ಭಗೀರಥನನ್ನು ನಾವು ಸಮಾಜದಲ್ಲಿ ಆತನ ಆದರ್ಶಗಳನ್ನು ಪಾಲಿಸಿಕೊಂಡು ಸಮಾಜದಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ನಾವು ಮುಂದೆ ಬರಬೇಕು. ಸಮಾಜದಲ್ಲಿ ನಮ್ಮ ಭಗೀರಥನ ಮಹರ್ಷಿಯನ್ನು ಆದರ್ಶವನ್ನು ಪಾಲಿಸಬೇಕೇನಪ್ಪ ಅಂದರೆ, ಒಂದು ಆತನ ಪರಿಶ್ರಮ ಅಂದರೆ ಯಾವುದೇ ಒಂದು ಕೆಲಸವನ್ನು ನಾವು ಹೋರಾಟದ ಮೂಲಕ ಛಲಬಿಡದಂತೆ ನಾವು ಮಾಡಿದಾಗ ನಮ್ಮ ಹಕ್ಕುಗಳನ್ನು ಕೂಡ ನಾವು ಪಡೆಯಬಹುದು. ರಾಜಕೀಯದಲ್ಲಿ ಕೂಡ ನಮ್ಮ ಹಕ್ಕುಗಳನ್ನು ಪಡೆಯಬೇಕಾದರೆ ನಾವು ಯಾವ ರೀತಿ ಭಗೀರಥನು ತನ್ನ ಛಲದಿಂದ ಸಾಧನೆ ಮಾಡುತ್ತಾನೆ, ಅದೇ ರೀತಿ ಭಗೀರಥನ ಪ್ರಯತ್ನದಿಂದ ನಾವು ಎಲ್ಲವನ್ನು ಸಾಧಿಸಬಹುದೆಂದು ಈ ಮೂಲಕ ಕಾಟಗಿ ತಾಲೂಕು ಹಿರಿಯರ ಘಟಕ, ಕಾಟಗಿ ತಾಲೂಕು ಯುವ ಘಟಕ ಮತ್ತು ನಗರ ಘಟಕದ ವತಿಯಿಂದ ನಾನು ಹೇಳುತ್ತೇನೆ.